ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರು ರೌಡಿಗಳಿಗೆ ಪೊಲೀಸರು ಅಂದ್ರೆ ಭಯವೇ ಇಲ್ವಾ ಅಂತ ಅನ್ಸುತ್ತೆ ಈ ಸುದ್ದಿಯನ್ನ ನೋಡಿದ್ಮೇಲೆ. ಪೊಲೀಸರಿಗೆ ಆವಾಜ್ ಹಾಕ್ತಾ ಇದ್ದಾರಾ ಬೆಂಗಳೂರಿನ ರೌಡಿಗಳು? ಕಂಪ್ಲೇಂಟ್ ಬಂದಿದೆ ಸ್ಟೇಷನ್ಗೆ ಬಾ ಅಂತ ಕರೆದ್ರೆ ಆವಾಜ್ ಹಾಕ್ತಾರಂತೆ ಪೊಲೀಸರಿಗೆ. ಸೈಲೆಂಟ್ ಸುನೀಲನ ಸಹಚರ ಅವಲಹಳ್ಳಿ ಪೊಲೀಸ್ ಠಾಣೆಯಿಂದ ಅಂದ್ರೆ ಈ ಸೈಲೆಂಟ್ ಸುನೀಲನ ಸಹಚರನಿಗೆ ಅವಲಹಳ್ಳಿ ಪೊಲೀಸ್ ಠಾಣೆಯಿಂದ ಒಂದು ಕಾಲ್ ಹೋಗುತ್ತೆ, ಬಾ ಅದೇನಿದೆ ಅಟೆಂಡ್ ಮಾಡು ಅಂತ. ರಾಜ್ ಕಾಲುವೆ ಒತ್ತುವರಿ ಸಂಬಂಧ ಠಾಣೆಯ ಮೆಟ್ಟಿಲೇರಿದ್ದಾರೆ ವ್ಯಕ್ತಿಯೊಬ್ಬರು. ಪ್ರೆಸ್ಟೀಜ್ ಗ್ರೂಪ್ನ ಕಾಮಗಾರಿಯಲ್ಲಿ ರಾಜ್ ಕಾಲುವೆ ಒತ್ತುವರಿ ಸಂಬಂಧ ವಿಚಾರಣೆಯನ್ನ ಕಬಳಿಕೆ ನ್ಯಾಯಮಂಡಳಿ ಮಾಡ್ತಾ ಇತ್ತು. ವಿಚಾರಣೆ ನಡೆಸಿ ಕಾಮಗಾರಿಗೆ ಸ್ಟೇ ಕೊಟ್ಟಿದ್ರು. ಸ್ಟೇ ಕೊಡ್ತಾ ಇದ್ದಂತೆ ರೌಡಿ ಶೀಟರ್ಗಳಿಂದ ಬೆದರಿಕೆ ಕರೆಗಳು ಬರ್ತಾ ಇದೆಯಂತೆ. ಅದು ಸೈಲೆಂಟ್ ಸುನೀಲನ ಬೆಂಬಲಿಗರು ಅಂತ ಹೇಳ್ಕೊಂಡು ಫೋನ್ ಬರ್ತಾ ಇದ್ದಾವಂತೆ. ಪೊಲೀಸರಿಗೆ ದೂರು ಕೊಟ್ಟು ಕಾಲ್ ಮಾಡಿಸಿದ್ರೆ ಹೆದ್ರೋನ್ ಅಲ್ಲ ನಾನು ಅಂತ ಆವಾಜ್ ಹಾಕ್ತಾರಂತೆ. ಠಾಣೆ ಮುಂದೆಯೇ ಬಂದು ಬಟ್ಟೆ ಬಿಚ್ಚಿ ಹೊಡಿತೀನಿ ಅಂತ ಬೆದರಿಕೆ ಹಾಕ್ತಾರಂತೆ. ಸೊ ರೌಡಿಗಳು ಈ ಹಂತಕ್ಕೆ ಬಂದು ನಿಂತಿದ್ದಾರೆ. ಪೊಲೀಸರು ಅಂದ್ರೆ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಅಂತ ಹೇಳಿದೀನಿ ನಾನು, ಚಕ್ಕ ಕೈಲಿ ಓಡಿಸ್ಬಿಡ್ತೀನಿ ಇರೋ ಬೆಳಗ್ಗೆ. ನಿನ್ಗೆ ಏನ್ ಹೇಳೋ, 9 ಕೈಲಿ ಓಡಿಸಿಲ್ಲ ಅಂತಂದ್ರೆ ಸಿಕ್ಕಿದ ಜಾಗದಲ್ಲೇ 9 ಕೈಲಿ ಓಡಿಸ್ತೀನಿ ನಾವು. ಕತ್ತರಿಸ್ಬಿಡ್ತಾರ ಅವರು. ಅವಲಹಳ್ಳಿ ಸ್ಟೇಷನ್ ಇಂದ ಫೋನ್ ಮಾಡಿಸಿದ ತಕ್ಷಣ ಎದುರ್ಕೊಂಡ್ಬಿಡ್ತೀನಿ ನಾನು. ಬೆಂಗಳೂರು ಅಂದ್ರೆ ಏನು ಅನ್ಕೊಂಡಿದ್ಯಾ? ನಾನ್ ತೋರ್ಸಿ ನೋಡಿ ಬೆಳಗ್ಗೆ ಬೆಂಗಳೂರು ಅಂದ್ರೆ ಏನಂತ. ಕಾಂಜಿ ಪಿಂಜಿ ನನ್ನ ಮಗನ ಏನೋ. ಪೊಲೀಸರಿಗೆ ಫೋನ್ ಮಾಡಿಸಿ ಎಷ್ಟೊತ್ತಿಗೆ ಅವಲಹಳ್ಳಿ ಸ್ಟೇಷನ್ ಇಂದ ನನಗೆ. ನೀನ್ ಸತ್ತೆ ಕಣೋ ಈ ಚೂತ್ಯ ನನ್ನ ಮಗನೇ. ಅವಲಹಳ್ಳಿ ಸ್ಟೇಷನ್ ಇಂದ ಫೋನ್ ಮಾಡಿದ ತಕ್ಷಣ ಎದುರ್ಕೊಂಡ್ ಬಿಡ್ತೀಯ ಅನ್ಕೊಂಡಿದ್ದೀನಿ. ಸ್ಟೇಷನ್ ಇದ್ರೇ ಬಟ್ಟೆ ಬಿಚ್ಬಿಡ್ತೀನಿ. ಅವಲಹಳ್ಳಿ ಸ್ಟೇಷನ್ ಇಂದ ಫೋನ್. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಎಂತ ಕೊಳಗೇರಿಯಲ್ಲಿ ಬೆಳೆದಿರಬಹುದು ಇವನು ಅಂತ ಅನ್ಸುತ್ತೆ ಇವನ ಸ್ಲ್ಯಾಂಗ್ಗಳನ್ನ ಅಥವಾ ಅವನ ಭಾಷೆಯನ್ನ ಕೇಳಿದಾಗ. ಏನ್ ವಿಚಾರ ಇದು? ಪೊಲೀಸರ ಗಮನಕ್ಕೆ ಹೋಗಿದ್ಯಾ ಇಲ್ವಾ ಇವನು ಈ ಆಡಿಯೋ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ವಿದ್ಯೆ, ಈ ಒಂದು ಬೆದರಿಕೆ ಅಶ್ಲೀಲ ಪದಗಳಿಂದ ಆವಾಜ್ ಹಾಕಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟದ್ದು ಈಗಾಗಲೇ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಜೊತೆಗೆ ಏನು ಆ ದೂರುದಾರರ ಮೇಲೆ ಏನು ಈ ರೀತಿಯಾಗಿ ಅಶ್ಲೀಲವಾದಂತ ಪದಗಳಿಂದ ನಿಂದಿಸಿ ಪೊಲೀಸರ ಠಾಣೆಗೆ ದೂರು ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಯ ಮುಂದೆ ಆ ದೂರುದಾರರನ್ನ ಬಟ್ಟೆ ಬಿಚ್ಚಿ ಓಡಿಸ್ತೀನಿ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟಾಗೆ ಏನು ಅದಕ್ಕೂ ಸಂಬಂಧಪಟ್ಟ ಮತ್ತೊಂದು ಕೇಸ್ ಅನ್ನ ರಿಜಿಸ್ಟರ್ ಮಾಡಿಕೊಂಡು ಅವರ ನಂಬರ್, ಯಾವ ನಂಬರ್ ಇಂದ ದೂರುದಾರರಿಗೆ ಕರೆ ಬಂದಿತ್ತು, ಅವರಿಗೆ ಜೊತೆ ಯಾರು ಪೊಲೀಸ್ ಠಾಣೆಯ ಸಿಬ್ಬಂದಿ ಮಾತುಕತೆಯನ್ನ ನಡೆಸಿದ್ರು, ಅವರ ಜೊತೆ ಮಾತಾಡಿದಾಗ ಏನೆಲ್ಲ ಸೂಚನೆಯನ್ನ ಕೊಟ್ರು, ಅದಕ್ಕೆ ಸಂಬಂಧಪಟ್ಟಂತೆ ಈತ ಏನು ದೂರುದಾರರಿಗೆ ಬೆದರಿಕೆ ಆಗ್ತದೆ. ಈ ಸಂಬಂಧಪಟ್ಟಾಗ ಈಗ ಅವಲಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಜಗದೀಶ್ ಅವರ ನೇತೃತ್ವದಲ್ಲಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಈತ ಒಬ್ಬ ರೌಡಿ ಶೀಟರು ಶ್ರೀಕಾಂತ್ ಅಂತಕ್ಕಂಥದ್ದು ತಿಳಿದು ಬಂದಿದೆ. ಈತ ಏನು ಮಾಜಿ ರೌಡಿ ಶೀಟರ್ ಆಗಿರ್ತಕ್ಕಂಥ ಸೈಲೆಂಟ್ ಸುನೀಲ ಏನಿದ್ದಾನೆ ಅವರ ಸಹಚರ ಅನ್ನೋದು ಈಗ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಈ ರೀತಿಯಾಗಿ ಒಂದು ಆವಾಜನ್ನು ಹಾಕಿ ಆತನಿಗೆ ಕೊಲೆ ಬೆದರಿಕೆ ಹಾಕಿರ್ತಕ್ಕಂಥ ಕಾರಣ ಒಂದು ಏನು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಂತ ಸರ್ಕಾರಿ ಆಸ್ತಿಯನ್ನು ಒತ್ತುವರಿ ಮಾಡ್ಕೊಂಡಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನ ಕೊಟ್ಟಿರ್ತಾರೆ. ಅದಕ್ಕೆ ಒಂದು ಕೋರ್ಟ್ ನಲ್ಲಿ ಅನುಮತಿ ಇರುತ್ತೆ FIR ದಾಖಲು ಮಾಡಿ ತನಿಖೆಯನ್ನ ಕೈಗೊಳ್ಳಿ ಅಂತ. ಇವೆಲ್ಲ ಒಂದು ರೀತಿಯಾಗಿ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರೆಸ್ಟೀಜ್ ಗ್ರೂಪ್ನ ಒಂದು ಅಕ್ರಮದ ವಿರುದ್ಧ ಏನು ಕಾನೂನು ಸಮರ ನಡೆಸ್ತಕ್ಕಂತ ಒಬ್ಬ ಹೋರಾಟಗಾರರಿಗೆ ಈ ಒಂದು ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದು. ಆತ FIR ಮಾಡಿದ್ದು, ಜೊತೆಗೆ ಕಾಮಗಾರಿಗೆ ಸ್ಟೇ ತಂದಿದ್ದೇ ಕಾರಣ. ಹಾಗಾಗಿ ರೌಡಿಗಳಿಂದ ಬೆದರಿಕೆ ಹಾಕಿ ಆತನ ಕೊಲೆ ಬೆದರಿಕೆಯನ್ನು ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರನ್ನ ಮತ್ತೆ ಪೊಲೀಸ್ ಭಯೋದಕ್ಕೆ ವ್ಯವಸ್ಥೆ ಬಗ್ಗೆ ಮಾತನಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವಲಹಳ್ಳಿ ಪೊಲೀಸರು ಗಂಭೀರವಾಗಿ ಈ ಕೇಸನ್ನ ತೆಗೆದುಕೊಂಡು ಆತನ ಶ್ರೀನಾಥ್ ಅಂತ ಏನು ಒಂದು ಬೆದರಿಕೆ ಹಾಕಿದ್ದಾನೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ. ಆತನ ಪತ್ತೆಗೆ ಮುಂದಾಗಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ ಮಂಜುನಾಥ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.